ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ರಮ್ಯಾ ಶ್ರೀನಿವಾಸ್ ಕುಕಿಂಗ್ ಆ್ಯಂಡ್ ವ್ಲಾಗ್ ಚಾನಲ್ ಸ್ನೇಹಿತರೆ. ಇವತ್ತು ನನ್ನ ಒಂದು ಸ್ಪೆಷಲ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಏನಪ್ಪ ವ್ಲಾಗ್ ಅಂತಂದರೆ ಅಕ್ಷಯ ತೃತೀಯೆಗೆ ಒಡವೆನ ಫೈನಲ್ ಮಾಡಿಬಿಟ್ಟು ಬಂದಿದ್ದೀನಿ. ಎಷ್ಟು ಲಕ್ಷದ ಒಡವೆ ಏನು ಅಂತ ಕೂಡ ಈ ಒಂದು ವಿಡಿಯೋದಲ್ಲೇ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಇವಾಗ ಏನು ನಿಮಗೆ ಒಡವೆಗಳನ್ನ ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ಕಲೆಕ್ಷನ್ಸು ಕೂಡ ವಿಷ್ಣು ಜ್ಯುವೆಲ್ಲರ್ಸ್ ನಮ್ಮ ದೇವನಹಳ್ಳಿಯಲ್ಲೇ ಪ್ಯೂರ್ ಗೋಲ್ಡ್ 916 ಆರ್ಮ್ ಹಾಕಿರೋಂಥ ಗೋಲ್ಡು. ಇವೆಲ್ಲ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಜ್ಯುವೆಲರಿ ಇದೆ. ಇಲ್ಲಿ ನಾನು ಯಾವ ಸೆಲೆಕ್ಟ್ ಮಾಡಿದೆ ಅನ್ನೋದನ್ನು ಕೂಡ ನಿಮಗೆ ಫೈನಲ್ ಹೇಳ್ತೀನಿ. ಅಲ್ಲಿವರೆಗೂ ಕೆಲವು ಡಿಸೈನ್ಸ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಹಾಗೂ ನಾನು ಅದನ್ನ ಇಷ್ಟನ್ನೆಲ್ಲ ಟ್ರೈ ಮಾಡಿ ಕೂಡ ಸೆಲೆಕ್ಷನ್ ಮಾಡಿದ ಒಡವೆಗಳಿವೆಲ್ಲ. ಹಾಗಾಗಿ ಬನ್ನಿ, ನೀವು ಕೂಡ ನೋಡ್ತಾ ಬನ್ನಿ. ಎಲ್ಲ ಡಿಸೈನ್ಸ್ ಕೂಡ ನೀಟಾಗಿ ಇಲ್ಲಿ ತೋರಿಸಿದೆ ನೋಡಿ. ಹಾಗೂ ನೋಡಿ, ಇದೊಂದು ಕಾಸಿನ ಹಾರದಲ್ಲಿ ಇದು ಗಂಡ ಬೇರುಂಡ ಡಿಸೈನ್ ಸ್ನೇಹಿತರೆ. ಇದರಲ್ಲಿ ಗ್ರೀನ್ ನೋಡಿ, ಇದು ಲಕ್ಷ್ಮೀ ಕಾಸು ತೋರಿಸ್ತಿದ್ದಾರೆ ನೋಡಿ. ತುಂಬ ಒತ್ತಾಗಿ ಬಂದಿರುತ್ತೆ. ಕಾಸು ಮೇಲೆ ಕಾಸು ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಕಾಸಿನ ಸರ ಮುಂಚೆ ನನ್ನ ಅಜ್ಜಿ ಎಲ್ಲ ಬಳಸಿದ್ರು, ಬಟ್ ಈಗ ನಾವು ಕೂಡ ಹೆಣ್ಮಕ್ಳು ಕೂಡ ಯೂತ್ ಕೂಡ ಬಳಸ್ಬೋದು. ಅದ್ರ ಜೊತೆಗೆ ನಾನು ಇಲ್ಲಿ ಒಂದು ಬಳೆ ಸೆಲೆಕ್ಷನ್ ಕೂಡ ಮಾಡಿದೆ. ಯಾವ ಬಳೆ ಸೆಲೆಕ್ಷನ್ ಮಾಡಿದೆ ಏನು ಅಂತ ಹೇಳಿ ನಾನು ಪರ್ಚೇಸಿಂಗ್ ಬಳೆಗಳನ್ನ ನನ್ನ ಕೈಯಲ್ಲಿ ಕೂಡ ಇಟ್ಕೊಂಡು ನೋಡಿದ್ದೀನಿ, ಯಾವ ಚೆನ್ನಾಗಿ ಕಾಣಿಸುತ್ತೆ ಏನು ಅಂತ. ಅದರ ಕ್ಲಿಪ್ಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮ್ಗೆ ಇನ್ನೂ ಅದರ ಕ್ಲಿಯರಾಗಿ ಡೀಟೇಲಾಗಿ ಮಾಹಿತಿ ಬೇಕು ಅಂದರೆ ನಾನು ಶಾಪಿಂಗ್ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಅದ್ರ ಜೊತೆಗೆ ಬನ್ನಿ, ಇನ್ನಷ್ಟು ಕಲೆಕ್ಷನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಪ್ರತಿಯೊಂದು ಕಲೆಕ್ಷನ್ಸ್ನ ನೋಡ್ಬೋದು. ಇಲ್ಲಿ ವೈಟ್ ಬೀಡ್ಸ್ ಒಂದು ಸರ ಕೂಡ ಇತ್ತು. ತುಂಬ ಯೂನಿಕ್ ಕಲೆಕ್ಷನ್ಸ್ ಇದೆ. ಯಾರಿಗಾದರೂ ನಮ್ಮ ದೇವನಹಳ್ಳಿ ಸುತ್ತಮುತ್ತ ಇಂಟ್ರೆಸ್ಟ್ ಇದೆ, ಖಂಡಿತ ಇಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ತುಂಬ ಫ್ರೆಂಡ್ಲಿಯಾಗಿ ತಾಳ್ಮೆಯಿಂದ ಎಷ್ಟು ಹೊತ್ತು ಬೇಕಾದರೂ ನಮಗೆ ಕಲೆಕ್ಷನ್ಸ್ನ ತೋರಿಸ್ತಾರೆ, ಬೇಜಾರಿಲ್ಲದೆ. ಅದೊಂದಂತೂ ತುಂಬ ಬೆನಿಫಿಟ್ ಒಂದು ಶಾಪಲ್ಲಿ. ಕೆಲವರೆಲ್ಲ ಒಂದು ಸ್ವಲ್ಪ ಡಿಸೈನ್ಸ್ ನೋಡಿಸಿದ ತಕ್ಷಣ ಸುಮ್ಮನೆ ಆಗ್ಬಿಡ್ತಾರೆ, ಬಟ್ ಇಲ್ಲಿ ಹಾಗಲ್ಲ. ನಾವು ಎಷ್ಟು ಹೊತ್ತು ಬೇಕಾದರೂ ನೋಡ್ಬೋದು. ನಮಗೆ ಸೆಲೆಕ್ಟ್ ಆಗೋ ತನಕ ಸೆಲೆಕ್ಷನ್ ಮಾಡ್ತಾರೆ, ಹಾಗೂ ಯಾವ ಚೆನ್ನಾಗಿ ಕಾಣಿಸುತ್ತೆ ಅಂತ ಕೂಡ ಅವರೇ ನಮಗೆ ಇನ್ಫಾರ್ಮ್ ಕೂಡ ಮಾಡ್ತಾರೆ. ವೇರ್ ಮಾಡಿ ಕನ್ಫರ್ಮೇಷನ್ ಮಾಡಿಕೊಂಡ್ರೆ. ಇಲ್ಲಿ ಹಾಗೆ ನೆಕ್ ಚೈನ್ಸ್ ಕೂಡ ತೋರಿಸಿದ್ದೀನಿ ನೋಡಿ, ಮೆನ್ಸ್ ವೇರು ಹಾಗೂ ಬ್ಯಾಸ್ಲೆಟ್ಸು. ನಾನು ಒಂದು ವಾಚ್ ಕೂಡ ಪರ್ಚೇಸಿಂಗ್ ಮಾಡಬೇಕು ಅಂತ ಅಂದ್ಕೊಂಡೆ, ಹಾಗಾಗಿ ಇಲ್ಲಿ ವಾಚ್ ಕಲೆಕ್ಷನ್ಸ್ನ ಕೂಡ ನೋಡ್ತಿದ್ದೀನಿ. ಒಂದು ವಾಚ್ ಬಂದು ಇದು ಬಂದು ಜಸ್ಟ್ ಒಂದು 15 ಗ್ರಾಮ್ಸ್ ಇದೆ ಸ್ನೇಹಿತರೆ. ಬಟ್ ಇದೆಲ್ಲ ಎಲ್ಲಾದರೂ ಅಕೇಶನ್ಸ್ಗೆ ಇಲ್ಲ ಫಂಕ್ಷನ್ಸ್ಗೆ ವೇರ್ ಮಾಡೋದಂಥದ್ದು ಅಷ್ಟೇ. ಇದು ಬರೀ 15 ಗ್ರಾಮ್ ಇದೆ, ಕಾಣಿಸ್ತಿದೆ ಅಂದ್ಕೊತೀನಿ. 15 ಗ್ರಾಮ್ ಇತ್ತು. ಹಾಗಾಗಿ ಇದು ಬಂದು ನಮಗೆ 36 ಗ್ರಾಮ್ ಇದೆ. ಇದು ತುಂಬ ಚೆನ್ನಾಗಿದೆ. ಅಂದರೆ ಇದು ಡೈಲಿ ಯೂಸ್ ಕೂಡ ವೇರ್ ಮಾಡ್ಬೋದು, ರಫ್ ಆ್ಯಂಡ್ ಟಫಾಗಿ ಕೂಡ ಯೂಸ್ ಮಾಡ್ಬೋದು. ಇನ್ನೊಂದು ಹಾಗಾಗಲ್ಲ. ಹಾಗೆ ಇಲ್ಲಿ ಇಯರಿಂಗ್ಸ್ ಕಲೆಕ್ಷನ್ಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇನ್ನೂ ಡೀಟೇಲಿಂಗಲ್ಲಿ ಬೇಕಾದರೆ ಹೇಳಿ, ನಾನು ಮತ್ತೊಮ್ಮೆ ನಿಮಗೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ರಿಂಗ್ಸ್ ಕಲೆಕ್ಷನ್ಸ್ ಆಗಿರ್ಬೋದು, ಪ್ರತಿಯೊಂದೂ ನನ್ನ ಕೈಯಲ್ಲಿ ಎಷ್ಟಾಯಿತೋ ಅಷ್ಟು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಈಗ ಕಡಿಮೆ ತೂಕದಲ್ಲಿ ಒಳ್ಳೊಳ್ಳೆ ಒಡವೆ ಕಲೆಕ್ಷನ್ಸ್ ಇದೆ ಸ್ನೇಹಿತರೆ. ಮುಂಚೆ ರೇಟ್ ಕಮ್ಮಿ ಇದ್ದಾಗ ತುಂಬ ಗಟ್ಟಿ ಒಡವೆ ಇತ್ತು, ಬಟ್ ಈಗ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿ ತುಂಬ ವೇಟ್ಲೆಸ್ ಒಡವೆಗಳು ಕೂಡ ತುಂಬ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ನಿಮಗೆ ಎಲ್ಲ ಥರ ಕಲೆಕ್ಷನ್ಸಲ್ಲೂ ಕೂಡ 50 ಗ್ರಾಮಲ್ಲೇ ನಕ್ಲೀಸು ಲಾಂಗ್ ಚೈನ್ ಎರಡೂ ಕೂಡ ಮಾಡಿಸ್ಕೊಳ್ಬೋದು. ಅಷ್ಟೆಲ್ಲ ಒಡವೆಗಳ ಕಲೆಕ್ಷನ್ಸ್ ಇದೆ. ನೀವು 50 ಗ್ರಾಮ್ಗೆ ಹೋಗ್ತೀರಿ ಅನ್ನೋದಾದರೆ 7 ಲಕ್ಷ ಸಮಥಿಂಗ್ ಆಗುತ್ತೆ. ಬನ್ನಿ, ಈಗ ಲಾಂಗ್ ಚೈನ್ ಹಾರಗಳನ್ನ ನೋಡ್ತಾ ಹೋಗೋಣ. ಇದು ನೋಡಿ, ಪೆಕಾಕ್ ಡಿಸೈನ್ ಸ್ನೇಹಿತರೆ. ಇದು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದರಲ್ಲಿ 3D ಡಿಸೈನ್ ಕಾಣಿಸುತ್ತೆ ನೋಡಿ. ಇಲ್ಲಿ ಒಂದು ಹತ್ರ ನವಿಲ್ ಕಾಣಿಸುತ್ತೆ, ಅದು 3D ಡಿಸೈನ್ಸ್ ಇದೆ. ಇದು ಲಕ್ಷ್ಮೀ ಹಾರ. ಇದು ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ, ತುಂಬ ಹೈಲೈಟ್ ಆಗಿದೆ. ಅಲ್ಲಲ್ಲಿ ಗ್ರೀನ್ ಬೀಡ್ಸ್ ದೊಡ್ಡ ಕಲ್ಲು ಬಂದಿದೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದೊಂದು ಸೂಪರ್ ಟೆಂಪಲ್ ಡಿಸೈನ್. ಇದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಬಟ್ ಆದರೆ ನನ್ನ ನಕ್ಲೀಸ್ಗೆ ಯಾವುದು ಮ್ಯಾಚ್ ಆಗೋ ಥರ ಇರಲಿಲ್ಲ. ಹಾಗಾಗಿ ನಾನು ವೇರ್ ಮಾಡಿ ಟ್ರಯಲ್ ಮಾಡ್ತಿದ್ದೀನಿ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನನ್ನ ನಕ್ಲೀಸೇ ಸಿಕ್ಕಾಪಟ್ಟೆ ಹೆವಿ ಇದೆ. ಹಾಗಾಗಿ ನನ್ನ ನಕ್ಲೀಸ್ಗೆ ಮ್ಯಾಚ್ ಆಗೋ ಥರ ಲಾಂಗ್ ಚೈನ್ ಮಾಡಿಸ್ಕೊಬೇಕು ಅಂತ ಹೋಗಿದ್ದಿದ್ದು. ನಾನು ರೀಸೆಂಟಾಗಿ ಒಂದು ಲಾಂಗ್ ಚೈನ್ ಕೂಡ ತೊಗೊಂಡೆ, ಬಟ್ ಅದು ಕೂಡ ಏನು ಮ್ಯಾಚ್ ಆಗಲಿಲ್ಲ. ಹಾಗಾಗಿ ನಾನು ಇದನ್ನು ಟ್ರಯಲ್ ಮಾಡೋಣ ಅಂತೇಳಿ ಟ್ರೈ ಮಾಡ್ತಿದ್ದೀನಿ. ನಿಮ್ಗೆ ಯಾವ ಲಾಂಗ್ ಚೈನ್ ಚೆನ್ನಾಗಿ ಕಾಣಿಸ್ತು ಅಂತ ಕೂಡ ಕಮೆಂಟ್ ಮಾಡಿ ಹೇಳಿ, ನೋಡೋಣ ಯಾವ್ದು ಚೆನ್ನಾಗಿ ಕಾಣಿಸ್ತು ಅಂತ ಐಡಿಯಾ ಬರುತ್ತೆ. ನಾನು ನೋಡಿ, ಇದು ಲಕ್ಷ್ಮೀ ಕಾಸಿನ ಹಾರ ಸೂಪರ್ ಅಂದರೆ ಸೂಪರ್ ಇಷ್ಟ ಆಯಿತು ನನಗೆ. ಬಟ್ ಆದರೆ ಇಷ್ಟ ಆಯಿತು, ನನ್ನ ನಕ್ಲೀಸ್ಗೆ ಅಷ್ಟು ಕಂಫರ್ಟ್ ಫೀಲ್ ಅನ್ನಿಸ್ಲಿಲ್ಲ ನನಗೆ. ಹಾಗಾಗಿ ಅದನ್ನು ಓಕೆ ನೋಡೋಣ ಅಂತೇಳಿ ಸೈಡ್ಗಿಟ್ಟೆ ನಾನು. ನೋಡಿ, ಇದಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮುಂಚೆ ಎಲ್ಲ ಇದೆಲ್ಲ ನನ್ನ ಅಜ್ಜಿ ಅವರೆಲ್ಲ ಬಳಸ್ತಾಯಿದ್ರು. ಮುಂಚೆ ದಾರ ಬರ್ತಿತ್ತು, ಇದಕ್ಕೆ ದಾರದಲ್ಲಿ ಈ ಥರ ಕಾಸನ್ನ ಹೊಲ್ಕೊಳ್ತಿದ್ರು, ಲಕ್ಷ್ಮೀ ನಾಣ್ಯಗಳನ್ನ. ಬಟ್ ಇದರಲ್ಲಿ ದಾರದ ಬದಲಾಗಿ ಚೈನ್ ಪೀಸ್ ಇದೆ. ಹಾಗೂ ಬನ್ನಿ, ನಿಮಗೆ ಕಡಿಮೆ ವೇಟಲ್ಲಿ ನಿಮಗೆ ಕಾಸಿನ ಹಾರಗಳನ್ನ ಕೂಡ ತೋರಿಸ್ತಾ ಹೋಗ್ತೀನಿ. ಇದೆಲ್ಲ ಕಡಿಮೆ ವೇಟ್ ಇದೆ ಸ್ನೇಹಿತರೆ. ಇದರಲ್ಲೆಲ್ಲ ಮಾಡಿಸ್ಕೊಳ್ಳೋದಾದರೆ ಆರಾಮಾಗಿ ನೀವು 50 ಗ್ರಾಮ್ಗೆ ಕಾಸಿನ ಹಾರ ಕೂಡ ತೊಗೊಬೋದು. ಇಲ್ಲ 50 ಗ್ರಾಮ್ ಒಳಗಡೆ ಚಿಕ್ಕದಾಗಿ ಒಂದು ನೆಕ್ಲೆಸ್ ಆ್ಯಂಡ್ ಲಾಂಗ್ ಚೈನ್ ಕೂಡ ಮಾಡಿಸ್ಕೊಳ್ಬೋದು. ಆ ರೀತಿ ಕೂಡ ಕಲೆಕ್ಷನ್ಸ್ ಇದೆ ನೋಡಿ. ಇದರಲ್ಲೆಲ್ಲ ತುಂಬ 35, 36 ಗ್ರಾಮು, 40 ಗ್ರಾಮ್ ಅಷ್ಟಕ್ಕೆಲ್ಲನೂ ಇಲ್ಲಿ ಹಾರಗಳಿತ್ತು.
ತುಂಬ ಅಂದರೆ ತುಂಬ ಈಸಿಯಾಗಿ ಪರ್ಚೇಸ್ ಮಾಡ್ಬೋದು ಅನಿಸುತ್ತೆ ನನಗೆ. ಯಾಕಂದರೆ ಅಷ್ಟು ಹೆವಿ ಬಜೆಟ್ ಇಲ್ಲ. ಈಗ ಗೋಲ್ಡ್ ಪ್ರೈಸ್ ಕೂಡ ಕಡಿಮೆ ಆಗಿರೋದ್ರಿಂದ ನೀವು ಪರ್ಚೇಸಿಂಗ್ ಮಾಡ್ಬೋದು. 13,900 ರೂಪಾಯಿ ಇದೆ ಗೋಲ್ಡ್ ಪ್ರೈಸ್ ಪ್ರೆಸೆಂಟ್ ಈಗ. ಹಾಗೂ ಬನ್ನಿ ಬ್ಯಾಂಗಲ್ಸ್ ಡಿಸೈನ್ಸ್ ಕೂಡ ನಾನು ಹೇಳಿದ್ನಲ್ಲ, ಬ್ಯಾಂಗಲ್ಸ್ ಕೂಡ ಒಂದು ಸೆಲೆಕ್ಷನ್ ಮಾಡಿದೆ ಅಂತ. ಹಾಗೆ ಬ್ಯಾಂಗಲ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನನ್ನ ಹತ್ರ ಈ ಬೀಡ್ಸ್ದು ಬಳೆ ಕೂಡ ಇದೆ. ಹಾಗಾಗಿ ಬೇರೆ ಕಲೆಕ್ಷನ್ಸ್ ನೋಡೋಣ ಅಂತೇಳಿ ಕೆಲವು ಕಲೆಕ್ಷನ್ಸ್ ಎಲ್ಲ ನೋಡಿದೆ. ಅದ್ರ ಜೊತೆಗೆ ನನ್ನ ಮಗನ ಕಚ್ಚೇನ್ಗೆ ಅಂತ ಹೇಳಿ ನಾನು ಒಂದು ಲಾಕೆಟ್ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ. ಯಾವ ಲಾಕೆಟ್ ಅಂತ, ನನ್ನ ಮಗ ತುಂಬ ಅಂದರೆ ತುಂಬ ಅವ್ನ ಕಚ್ಚೇನೇ ಚಿಕ್ಕದಿದೆ, ಅವ್ನು ಸಿಕ್ಕಾಪಟ್ಟೆ ದೊಡ್ಡ ಬೇಕು ಅಂತ ಕೇಳ್ತಿದ್ದೆ. ಹಾಗಾಗಿ ಬೇಡ ಅಂತ ಹೇಳಿ ಅದನ್ನು ಕೂಡ ಕೆಲವೆಲ್ಲ ಕಲೆಕ್ಷನ್ಸ್ನ ನಾನು ನೋಡಿದೆ ಪರ್ಚೇಸಿಂಗ್ ಮಾಡೋಣ ಅಂತ ಹೇಳಿ. ಈಗ ಕೆಲವೆಲ್ಲ ನಾನು ಪರ್ಚೇಸಿಂಗ್ನ ಮಾಡಿ ಇಟ್ಟು ಬಂದಿದ್ದೀನಿ ಸ್ನೇಹಿತರೆ, ಯಾವುದು ಏನು ಅಂತ. ಗೆಜ್ಜೆ ಮಾಟಿ ಎಲ್ಲ ಒಡವೆ ಇದೆ ನನ್ನ ಹತ್ರ, ಗೆಜ್ಜೆ ಮಾಟಿ ಮತ್ತು ಗೋಲ್ಡ್ದು ವಾಚ್ ಇಲ್ಲ. ಇವೆರಡು ಪರ್ಚೇಸಿಂಗ್ ಮಾಡಿದ್ರೆ ಕಂಪ್ಲೀಟ್ ಎಲ್ಲ ಕಲೆಕ್ಷನ್ಸ್ ಇದ್ದಂಗೆ ಆಗುತ್ತೆ. ಹಾಗಾಗಿ ಇಲ್ಲಿ ನೋಡಿ ಗೆಜ್ಜೆ ಮಾಟಿಗಳನ್ನ ನೋಡ್ತಾ ಇದ್ದೆ ನಾನು ಯಾವ್ದು ತೊಗೊಳ್ಳೋದು ಅಂತ ಹೇಳಿ. ಆಮೇಲೆ ಅವರು ಒಂದು ನಿಮಿಷ ಮೇಡಮ್ ಇನ್ನೊಂದು ಲಾಂಗ್ ಹಾರ ಇದೆ ತಂದು ತೋರಿಸ್ತೀವಿ ಅಂತ ಹೇಳಿದ್ರು. ಇದು ಸ್ವಲ್ಪ ಹೆವಿ ವೇಟ್ ಇದೆ ಸ್ನೇಹಿತರೆ, ಇದು ಸಿಕ್ಕಾಪಟ್ಟೆ ವೇಟ್ ಜಾಸ್ತಿ ಇದೆ. ಆದರೂ ನೋಡೋಣ, ಆದರೆ ಓಕೆ ಅಂತ ಹೇಳಿ ನೋಡಿದೆ. ನೋಡಿ ವೇರ್ ಮಾಡಿರೋದನ್ನ ಫೋಟೋಸ್ ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ, ಯಾವ ರೀತಿ ಇದೆ ಏನು ಅಂತೇಳಿ. ಯಾವ್ಯಾವ ಜ್ಯುವೆಲರಿ ವೇರ್ ಮಾಡಿದೆ ಅದೆಲ್ಲದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೂ ಅದ್ರದ್ದು ಫೋಟೋಸ್ ಕೂಡ ನಾನು ಯಾವ್ಯಾವ ಒಡವೆನ ಫೈನಲಿಸ್ಟ್ ಮಾಡಿದ್ದೀನಿ ಆ ಕೆಲವಷ್ಟು ಪಿಕ್ಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅದನ್ನು ಕೂಡ ನೋಡಿ ಯಾವುದು ಏನು ಅಂತ ಹೇಳಿ ಫೈನಲಾಗಿ ನಾನು ಪರ್ಚೇಸಿಂಗ್ ಆದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ಕನ್ಫರ್ಮ್ ಆಗಿ ನಾನು ಯಾವ್ದು ತೊಗೊಂಡೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ. ಅಕ್ಷಯ ತೃತೀಯ ದಿನ ವಿಷ್ಣು ಜ್ಯುವೆಲರ್ಸಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ, ವಿಡಿಯೋ ಎಲ್ಲ ಮಾಡೋಷ್ಟು ಟೈಮ್ ಇರಲ್ಲ. ಹಾಗಾಗಿ ನಾನು ಈಗಲೇ ಹೋಗಿ ಒಡವೆನ ಸೆಲೆಕ್ಷನ್ ಮಾಡಿಬಿಟ್ಟು ಬಂದೆ ಸ್ನೇಹಿತರೆ. ಈ ಒಂದು ವಿಡಿಯೋ ಇಷ್ಟ ಇದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ತಪ್ಪದೆ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಅಕ್ಷಯ ತೃತೀಯ ಆದಮೇಲೆ ನಾನು ಯಾವ ಒಡವೆ ತೊಗೊಂಡೆ ಏನು ಅಂತ ಕೂಡ ನಾನು ನಿಮಗೆ ಡೀಟೇಲಾಗಿ ಅದರ ವಿಡಿಯೋ ಕೂಡ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಬಾಯ್.